ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳಿಗೆ ಈ ನ್ಯೂಸ್ ಎಲ್ಲೋ ಒಂದು ಕಡೆ ಒಂದು ಬರಸಿಡಿಲು ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದರೆ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಓದಬೇಕು, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸವನ್ನು ಗಿಟ್ಟಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಇದೀಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ ಸೇರ್ಕೊಳ್ಳುವಂತಹ ಆಸೆಯನ್ನು ಇಟ್ಕೊಂಡಿರ್ತೀರ. ಆದರೆ ಇದೀಗ ದೇಶದಲ್ಲಿ ಒಟ್ಟಾರೆಯಾಗಿ 58 ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಬಂದ್ ಮಾಡಲಾಗ್ತಾ ಇದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಪ್ರಮುಖವಾಗಿ 2 ಸಂಸ್ಥೆಗಳಿಗೆ ಬೀಗವನ್ನ ಬೀಳುವಂತಹ ಸ್ಥಿತಿ ಇದೀಗ ಬಂದಿರುವಂಥದ್ದು. ಹೌದು, ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ದೇಶದಾದ್ಯಂತ ಒಟ್ಟು 58ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಮತ್ತು ತಾಂತ್ರಿಕ ಕಾಲೇಜುಗಳನ್ನು ಇದೀಗ ಮುಚ್ಚೋದಕ್ಕೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಂದರೆ AICTE ಅನುಮತಿಯನ್ನ ನೀಡಿರುವಂಥದ್ದು. ಇನ್ನು ತಾಂತ್ರಿಕ ಶಿಕ್ಷಣದ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಮಹತ್ವದ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಇನ್ನು ಮುಚ್ಚಲ್ಪಟ್ಟಂತಹ ಕಾಲೇಜುಗಳ ಪಟ್ಟಿಯಲ್ಲಿ ಕರ್ನಾಟಕದ ಪ್ರಮುಖ 2 ಕಾಲೇಜುಗಳ ಸೇರಿವೆ ಅನ್ನುವಂತಹ ಮಾಹಿತಿ ಇದೀಗ ಹೊರಬಿದ್ದಿರುವಂಥದ್ದು. ಇನ್ನು ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ತಲಾ 12 ಕಾಲೇಜುಗಳು ಇದೀಗ ಬಂದ್ ಆಗುವಂತಹ ಮೂಲಕ ದೇಶದಲ್ಲಿ ಅತಿ ಹೆಚ್ಚು ನಷ್ಟವನ್ನು ಅನುಭವಿಸ್ತಾ ಇವೆ. ಉಳಿದಂತೆ ಮಧ್ಯಪ್ರದೇಶದಲ್ಲಿ 8, ತೆಲಂಗಾಣ ಹಾಗೂ ಪಂಜಾಬ್ನಲ್ಲಿ ತಲಾ 4 ಕಾಲೇಜುಗಳು ಮುಚ್ಚಲ್ಪಟ್ಟಿವೆ. ಈ 58 ಸಂಸ್ಥೆಗಳಲ್ಲಿ 3 ಸರ್ಕಾರಿ ಅನುದಾನಿತ ಕಾಲೇಜುಗಳಿದ್ರೆ ಉಳಿದವೆಲ್ಲವೂ ಸಹ ಖಾಸಗಿ ಒಡೆತನದ ಸ್ವಯಂಯುತ ಕಾಲೇಜುಗಳ ಸಂಸ್ಥೆಗಳೇ ಆಗಿರುವಂಥದ್ದು. ಇನ್ನು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಗಣನೀಯವಾಗಿ ಎಲ್ಲೋ ಒಂದು ಕಡೆ ಕುಸಿತಾ ಇರುವಂತಹ ಕಾರಣ, ಇನ್ನು ಅರ್ಹ ಬೋಧಕ ಸಿಬ್ಬಂದಿಗಳ ಕೊರತೆ ಮತ್ತು AICTEಯ ನಿಗದಿಪಡಿಸಿದಂತಹ ಮೂಲ ಸೌಕರ್ಯ ನಿಯಮಗಳನ್ನು ಪಾಲಿಸದೇ ಇರೋದು ಈ ನಿರ್ಧಾರಕ್ಕೆ ಪ್ರಮುಖ ಕಾರಣಗಳಾಗಿವೆ. ಇನ್ನು ಕಾಲೇಜುಗಳ ಮುಚ್ಚುವಿಕೆಯ ಜೊತೆಗೆ ದೇಶದ ವಿವಿಧ ತಾಂತ್ರಿಕ ಸಂಸ್ಥೆಗಳಲ್ಲಿ ಬೇಡಿಕೆ ಇಲ್ಲದಂತಹ ಕಾರಣ ಸರಿಸುಮಾರು 950ಕ್ಕೂ ಹೆಚ್ಚು ಕೋರ್ಸ್ಗಳನ್ನು ಸಹ ಇದೀಗ ಸಂಪೂರ್ಣವಾಗಿ ಸ್ಥಗಿತಗೊಳಿಸುವಂತಹ ಸ್ಥಿತಿ ಇದೀಗ ಬಂದಿರುವಂಥದ್ದು. ಆದರೆ ಈಗಾಗಲೇ ಈ ಕಾಲೇಜುಗಳಲ್ಲಿ ಓದ್ತಾ ಇರುವಂತಹ ಹಳೆಯ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಆತಂಕ ಬೇಡ ಅನ್ನೋದನ್ನ ಇದೀಗ AICTE ಸ್ಪಷ್ಟವನ್ನ ಪಡಿಸಿರುವಂಥದ್ದು. ಯಾಕೆ ಅಂತ ಅಂದರೆ ಹಂತದ ಸ್ಥಗಿತ ಆಗಿರುವಂಥದ್ದು. ಯಾಕೆ ಅಂತ ಅಂದರೆ ಈಗ ಏನು ಓದ್ತಾ ಇದ್ದಾರಲ್ಲ ಆ ವಿದ್ಯಾರ್ಥಿಗಳ ಎಜುಕೇಷನ್ ಮುಗಿಯೋವರೆಗೂ ಸಹ ಇದು ಮುಂದುವರ್ಕೊಂಡು ಹೋಗುತ್ತೆ. ಆದರೆ ಇವಾಗ ಈ ವರ್ಷದಿಂದ ಯಾರೇ ಸಹ ಹೋಗಿ ಜಾಯಿನ್ ಆಗ್ತೀವಿ ಆ ಕಾಲೇಜ್ಗೆ ಅನ್ನುವಂಥ ಇದ್ದರೆ ಅದು ಆಗೋದಿಲ್ಲ, ಅವ್ರನ್ನ ಜಾಯಿನ್ ಮಾಡ್ಕೊಳ್ಳಲ್ಲ ಅನ್ನುವಂತಹ ಇದನ್ನು AICTE ಸ್ಪಷ್ಟವನ್ನ ಪಡಿಸಿರುವಂಥದ್ದು. ಇನ್ನು ಈ ನಿಯಮದ ಅಡಿ ಈ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಪ್ರಸ್ತುತ ಈ ವರ್ಷದಿಂದ ಹೊಸ ದಾಖಲಾತಿಗಳನ್ನು ಮಾತ್ರ ನಿಷೇಧಿಸಲಾಗ್ತಾ ಇದೆ. ಇನ್ನು ಪ್ರಸ್ತುತವಾಗಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ತಮ್ಮ ಕೋರ್ಸ್ಗಳನ್ನು ಮುಗಿಯೋವರೆಗೂ ಸಹ ಅಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಅಲ್ಲಿ ಪಾಸ್ ಆಗಿ ಹೋಗುವಂಥ ಅವಕಾಶವನ್ನು ಇದೀಗ ಕಲ್ಪಿಸಿಕೊಡಲಾಗಿರುವಂಥದ್ದು. ಇನ್ನು ಕರ್ನಾಟಕದಲ್ಲಿ ನೋಡೋದಾದರೆ ಪ್ರಮುಖವಾಗಿ 2 ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಇದೀಗ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಇದೀಗ ಬೀಗ ಬಿಡುವಂತಹ ಸಾಧ್ಯತೆ ಇದೀಗ ಕಾಣ್ತಾ ಇದೆ. ಅದು ಯಾವ್ಯಾವ ಕಾಲೇಜ್ ಎಲ್ಲಿರುವಂತಹ ಕಾಲೇಜ್ಗಳನ್ನು, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ ಎಲ್ಲಿರುವಂತಹ ಕಾಲೇಜ್ಗಳನ್ನು ಮುಚ್ಚೋದಕ್ಕೆ ಇವಾಗ ಮುಂದಾಗಿದ್ದಾರೆ ಅನ್ನೋದನ್ನ ಮಾತ್ರ ಇನ್ನೂ ಸಹ ಅನೌನ್ಸ್ ಮಾಡಿಲ್ಲ. ಒಟ್ಟಾರೆಯಾಗಿ ಯಾವಾಗ ಅನೌನ್ಸ್ ಮಾಡ್ತಾರೆ ಅದಾದ ನಂತರ ಯಾವುದೇ ಹೊಸ ವಿದ್ಯಾರ್ಥಿಗಳನ್ನ ದಾಖಲಾತಿಗಳನ್ನ ಮಾಡ್ಕೊಳ್ಳೋದನ್ನ ನಿಲ್ಲಿಸಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ 2 ಕಾಲೇಜ್ಗಳಲ್ಲಿ ಒಟ್ಟಾರೆಯಾಗಿ ದೇಶದಾದ್ಯಂತ 58 ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಇದೀಗ ಬೀಗ ಬೀಳುವಂತಹ ಸಾಧ್ಯತೆ ಬಂದಿರುವಂಥದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.